ಡೈಲಿ ಟೇಸ್ಟ್ ದ ಡೈಲಿ. ಕಬ್ಬು ಬೆಳೆಗಾರರ ಬೇಡಿಕೆಗೆ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಒಪ್ಪಲೇ ಇಲ್ಲ. ಕಬ್ಬು ಬೆಳೆಗಾರರು ಬೇಡಿಕೆ ಇಟ್ಟರು, 3,500 ರೂಪಾಯಿ ಹಣನೇ ಕೊಡಬೇಕು ಅಂತ ಬೇಡಿಕೆ ಇಟ್ಟರು. ಆದರೆ ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ಕೊಡೋದಕ್ಕಾಗಲ್ಲ ಅಂತ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಹೇಳಿದ್ದಾರೆ. ರಾಜ್ಯ ಸರ್ಕಾರ ನಿಗದಿ ಮಾಡಿದಂತಹ ರಿಕವರಿ ರೇಟ್ ಏನಿದೆ ಅದರ ಆಧಾರದಲ್ಲಿ ಕಬ್ಬಿಗೆ ದರ ನಿಗದಿ ಮಾಡಲಾಗುತ್ತೆ, ಅದಕ್ಕೆ ತಕ್ಕಂತೆ ನಾವು ದರ ಕೊಡ್ತೀವಿ ಅಂತ ಪರೋಕ್ಷವಾಗಿ ರೈತರ ಬೇಡಿಕೆ ಏನಿತ್ತು 3,500 ರೂಪಾಯಿ ಅದನ್ನು ಮಾಲೀಕರು ತಳ್ಳಹಾಕಿದ್ದಾರೆ. ಅಷ್ಟು ಕೊಡೋದಕ್ಕಾಗಲ್ಲ, ರಾಜ್ಯ ಸರ್ಕಾರ ಏನು ಆದೇಶ ಮಾಡಿದೆ ಅದರಂತೆ ನಾವು ಕೊಡ್ತೀವಿ ಅಂತ ಜಿಲ್ಲಾಧಿಕಾರಿಗಳ ಮುಂದೆ ಹೇಳಿದ್ದಾರೆ. ಒಂದು 60-70 ಕೋಟಿ ಪೇಮೆಂಟ್ ಆಯ್ತು. ಲಾಸ್ಟಿಗೆ 45 ದಿವಸ ಲೇಟ್ ಆಯ್ತು. ಬಟ್ ಇಮಿಡಿಯೇಟ್ ಆಗಿ ಮಾಡಿಸಿದ್ರು. ಸ್ಥಳಕ್ಕೆ ಬಂದು ನಮ್ಮ ಡಿಸಿ ಅಥವಾ ಎಷ್ಟು ನಮಗೆ ಭರವಸೆ ಕೊಡಬೇಕು ಅಂದಾಗ ನಾವು ಪ್ರತಿಭಟನೆ ಹಿಂಪಡ್ತೀವಿ, ಇಲ್ಲಾಂದ್ರೆ ನಾವು ಕಾರ್ಖಾನೆಗಳನ್ನ ಟಾರ್ಗೆಟ್ ಮಾಡ್ತೀವಿ ಅಂತ ಎಚ್ಚರಿಕೆ ಇಲ್ಲಿ ತಮಗೆ ಒಂದು ಹೇಳಲಿಕ್ಕೆ ಇಷ್ಟಪಡ್ತಾ ಇದೀನಿ. ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವ ಜವಾಬ್ದಾರಿ ಎಲ್ಲರೂ ಇರ್ತೈತಿ. ಪ್ರತಿಭಟನೆ ಎಲ್ಲರೂ ಮಾಡಬಹುದು, ಬಟ್ ಶಾಂತಿಯುತವಾಗಿ ಮಾಡಿದಾರೆ ಇವರೆಲ್ಲ. ಅದಕ್ಕೆ ತಮ್ಮ ಮುಖಾಂತರ ಮತ್ತೊಮ್ಮೆ ಮನವಿ ಮಾಡ್ತೀನಿ, ಯಾರು ಕಾನೂನು ಮತ್ತು ಸುವ್ಯವಸ್ಥೆ ಅದರಲ್ಲಿ ಇದು ಮಾಡಬಾರ್ದು ಅಂತ ಮನವಿ ಮಾಡ್ಕೊತೀನಿ. ಇದು ರೈತರ ಹಿತದೃಷ್ಟಿಯಿಂದ ತಮ್ಮಲ್ಲಿ ಮತ್ತೊಮ್ಮೆ ತಮ್ಮ ಮುಖಾಂತರ ಮಾತಾಡ್ತಾ ಇದೀನಿ. ರೈತರ ಹಿತದೃಷ್ಟಿಯಿಂದ ಇದನ್ನೆಲ್ಲ ರೈತ ಮುಖಂಡರು ಕೂಡ ಇದನ್ನು ಸರ್ಕಾರ ಏನು ಆದೇಶ ಮಾಡಿದಲ್ಲ, ನ್ಯಾಯಯುತವಾಗಿ ಇದನ್ನು ಸಮಸ್ಯೆ ಇದೆ. ಒಂದು 60-70 ಕೋಟಿ ಪೇಮೆಂಟ್ ಆಯ್ತು. ಲಾಸ್ಟಿಗೆ 45 ದಿವಸ ಲೇಟ್ ಆಯ್ತು. ಬಟ್ ಇಮಿಡಿಯೇಟ್ ಆಗಿ ಮಾಡಿಸಿದ್ರು. ಆ ವಿಷಯನ ಕನ್ಫ್ಯೂಷನ್ ಆಗೈತೆ ಹೊರತು ಯಾರು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಗುರು ಹಿರೇಮಠ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗುರು, ಈಗಾಗಲೇ ರಾಜ್ಯ ಸರ್ಕಾರ ದರ ನಿಗದಿ ಮಾಡಿದ್ದಾಯಿತು ರಿಕವರಿ ರೇಟ್ ಆಧಾರದಲ್ಲಿ. ಆದರೆ ಬಾಗಲಕೋಟೆ ರೈತರು 3,500 ರೂಪಾಯಿನೇ ಕೊಡಬೇಕು ಅಂತ ಬೇಡಿಕೆ ಇಟ್ಟಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳ ಒಂದು ಜೊತೆಯಲ್ಲಿ ಸಭೆ ಕೂಡ ಆಯಿತು. ಸಭೆಯಲ್ಲಿ ಏನೇನೆಲ್ಲ ಚರ್ಚೆ ಆಯಿತು, ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಹೇಳಿದ್ದೇನು, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ. ಸಂತೋಷ್, ಖಂಡಿತ. ಯಾಕಂತಂದ್ರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಳೆದ 12 ದಿನಗಳಿಂದ ಪ್ರತಿಭಟನೆಯನ್ನ ಕೂಡ ಮಾಡಿರುವಂತದ್ದು. ಪ್ರಮುಖವಾಗಿ ಏನು ಸರ್ಕಾರ ಒಂದು ನಿಗದಿ ಬೆಲೆ ಏನು 3,300 ಏನು ಸಿಎಂ ಅವರ ಸಭೆ ನಂತರ ಏನು ಕಬ್ಬಿನ ಬೆಲೆ ನಿಗದಿಗೋಸ್ಕರವಾಗಿ ಏನು ರೈತರು ಹೋರಾಟವನ್ನ ಮಾಡಿದ್ರು. ನಮ್ಗೆ 3,500 ಬೆಂಬಲ ಬೆಲೆಯನ್ನ ನೀಡಲೇಬೇಕು ಅನ್ನುವಂತ ಪಟ್ಟೇನಿದು. ಆ ಪಟ್ಟು ಹಿಡಿದಿರ್ತಕ್ಕಂತ ರೈತರು ಬೆಳಗಾವಿ ಭಾಗದ ಗುರ್ಲಾಪುರದಲ್ಲಿ ಸಾಕಷ್ಟು ರೀತಿ ಪ್ರತಿಭಟನೆ ಆಯ್ತು. ಪ್ರತಿಭಟನೆ 9 ದಿನದ ಕಾಲಿಟ್ಟ ನಂತರ ಏನು ಸರ್ಕಾರದ ಒಂದು ಸಿಎಂ ಆದೇಶದ ಮೇರೆಗೆ 3,300 ಬೆಂಬಲ ಬೆಲೆಯನ್ನ ನೀಡಲಿಕ್ಕೆ ಸರ್ಕಾರ ಒಪ್ಪಿಗೆ ಕೂಡ ಆಯಿತು. ಅದಾದ ಬಳಿಕ ಕಾರ್ಖಾನೆ ಮಾಲೀಕರು ಕೂಡ ಒಪ್ಪಿಗೆಯನ್ನ ಸ್ವೀಕಾರ ಮಾಡಿಕೊಂಡ್ರು. ಇದೇ ರೀತಿಯಾಗಿ ಬಾಗಲಕೋಟೆ ಜಿಲ್ಲೆಯ ರೈತರು ವಿರೋಧವನ್ನ ವ್ಯಕ್ತಪಡಿಸಿರುವಂತದ್ರು. ನಮಗೆ 3,300 ಬೆಲೆ ಸರ್ಕಾರ ಆದೇಶ ಮಾಡಿದ್ದು ನಾವು ಒಪ್ಪಿಗೆ ಆಗಲ್ಲ ಅನ್ನುವಂತ ಮಾಹಿತಿಯನ್ನ ಇಲ್ಲಿ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಸಂಗೊಳ್ಳಿ ರಾಯಣ್ಣದಲ್ಲಿ ಇನ್ನೂ ಕೂಡ ಪ್ರತಿಭಟನೆಯ ಕೂಡ ಮುಂದುವರಿಯುತ್ತಾ ಇರುವಂತದ್ದು. ಪ್ರಮುಖವಾಗಿ ಈಗಾಗಲೇ ಸಿಎಂ ಅವರ ಸಭೆಯ ನಂತರದಲ್ಲಿ ಇವತ್ತು ಡಿಸಿ ಅವರು ಕಾರ್ಖಾನೆ ಮಾಲೀಕರ ಜೊತೆ ಒಂದು ಸಭೆಯನ್ನ ನಿರ್ಧಾರ ಮಾಡಿದ್ರು. ಸಭೆಯಲ್ಲಿ ಸಾಕಷ್ಟು ರೀತಿ ಮಾಲೀಕರ ಜೊತೆ ಒಂದಿಷ್ಟು ಚರ್ಚೆಗಳಾಯಿತು. ಅಂದ್ರೆ ಪ್ರಮುಖವಾಗಿ 3,300 ಏನು ನಮ್ಮ ಬೆಂಬಲ ಏನು ಸಿಎಂ ಅವರ ಆದೇಶ ನಾವು ಪಾಲನೆ ಮಾಡ್ತೀವಿ, ಇನ್ನ ನಮಗೆ ಕಾರ್ಖಾನೆಯನ್ನ ಪ್ರಾರಂಭ ಮಾಡ್ಲಿಕ್ಕೆ ನಾವು ಒಪ್ಪಿಗೆ ಇದು ಅನ್ನುವಂತ ಮಾಹಿತಿಯನ್ನ ಕಾರ್ಖಾನೆ ಮಾಲೀಕರು ಹಿರಿಯ ಮಾಜಿ ಸಚಿವರಾಗಿರ್ತಕ್ಕಂಥ SR ಪಾಟೀಲ್ ಅವರು ಕೂಡ ಹೇಳಿಕೆಯನ್ನ ಕೂಡ ನೀಡಿರುವಂತದ್ದು. ಆದ್ರೆ ಎಲ್ಲ ಒಂದ್ ಕಡೆ ಇಲ್ಲಿ ಮುಧೋಳ ತಾಲೂಕಿನ ಸಾಕಷ್ಟು ರೈತರು ನಮ್ಮದ ವಿರೋಧ ಇದೆ, ನಮಗೆ 3,500 ಬೆಂಬಲ ಬೆಲೆಯನ್ನ ಕೊಡ್ಲೇಬೇಕು ಅನ್ನೋ ನಿಟ್ಟಿನೊಳಗೆ ಪಟ್ಟವನ್ನ ಕೂಡ ಈಗಲೂ ಕೂಡ ಹಿಡಿದುಕೊಂಡಿರುವಂತದ್ದು. ಪ್ರಮುಖವಾಗಿ ಏನು 3,500 ಬೆಂಬಲ ಬೆಲೆಯನ್ನ ಇವತ್ತು ಸಂಜೆ ಒಳಗಾಗಿ ಕಾರ್ಖಾನೆಯ ಮಾಲೀಕರು ಮತ್ತು ಡಿಸಿ ಅವರು ಸಭೆ ನಿರ್ಧಾರದಲ್ಲಿ ಮಾಡದೆ ಹೋದ್ರೆ ನಮ್ಮ ಮುಂದಿನ ನಿರ್ಧಾರ ಕಾರ್ಖಾನೆಯನ್ನ ಮುತ್ತಿಗೆ ಹಾಕ್ತೀವಿ ಅನ್ನೋ ನಿಟ್ಟಿನೊಳಗೆ ಈಗಾಗಲೇ ಒಂದು ಸರ್ಕಾರಕ್ಕೆ ಮತ್ತು ಕಾರ್ಖಾನೆ ಮಾಲೀಕರಿಗೆ ಕೂಡ ಎಚ್ಚರಿಕೆಯನ್ನ ನೀಡಿರುವಂತದ್ದು. ಸಭೆಯ ಸಂಜೆ 6 ಗಂಟೆ ನಂತರ ರೈತರ ತೀವ್ರತೆ ಯಾವ ರೀತಿ ಹೆಚ್ಚಳ ಆಗತ್ತೆ, ಇಲ್ಲಿ ಈಗಾಗಲೇ ಸಿಎಂ ಅವರ ಜೊತೆ ಸಭೆಯ ನಂತರ ಈಗಾಗಲೇ ಉಸ್ತುವಾರಿ ಸಚಿವರು ಮತ್ತು ಡಿಸಿ ಅವರು ಮತ್ತು ಬಾಗಲಕೋಟೆ SP ಸಿದ್ಧಾರ್ಥ ಗೋಯಲ್ ಅವರು ಒಂದು
ಸಭೆಯನ್ನ ಮಾಡಿ ಅವರ ಜೊತೆ ಸಂಧಾನಕ್ಕೆ ಕೂಡ ಮುಂದಾಗಿರುವಂತದ್ದು. ಸಂಧಾನದಲ್ಲಿ ಒಪ್ಪಿಗೆ ಆಗತ್ತಾ ಅಥವಾ ಇಲ್ಲ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಸಂತೋಷ್, ಧನ್ಯವಾದಗಳು ಗುರು ಹಿರೇಮಠ್ ನಿಮ್ಮೆಲ್ಲ ಮಾಹಿತಿಗೆ.